ನಾನಿವತ್ತು ನಿಮಗೊಂದು ಜಗಳದ ವಿಷಯ ಹೇಳ್ತಾ ಇದ್ದೀನಿ. ಈ ಜಗಳ ಆಗಿದ್ದು ತುಂಬ ಯುಗಗಳ ಹಿಂದೆ. ಜಗಳ ಏನಂತೀರಾ? ಆಹಾ, ಎಷ್ಟು ಇಂಟ್ರೆಸ್ಟ್ ನೋಡಿ, ಕಿವಿ ಇಷ್ಟಾಗ್ಲ ಆಗುತ್ತೆ ಜಗಳ ಅಂದರೆ. ಎಲ್ಲರಿಗೂ ಹಂಗೆ, ನನಗೂ ಹಂಗೆ ಆಗುತ್ತೆ. ಜಗಳ ಅಂದರೆ ಏನೋ ಕೇಳಿಸ್ಕೊಳ್ಳೋಣ ಅಂತ ಅನ್ಸುತ್ತಲ್ವ. ಈ ಜಗಳ ಆಗಿದ್ದು ರಾಗಿಗೂ ಮತ್ತು ಭತ್ತಕ್ಕೂ, ಅಂದರೆ ಅಕ್ಕಿಗೂ ಕೂಡ. ಒಂದ್ಸರಿ ರಾಗಿ ಮತ್ತು ಅಕ್ಕಿ ಎರಡು ಜಗಳ ಶುರು ಮಾಡಿಬಿಡ್ತಾರೆ. ಆ ಜಗಳದಲ್ಲಿ ಏನಾಗುತ್ತೆ ಅಂತಂದರೆ, ಅಕ್ಕಿ ಅದೇ ರೈಸ್ ಏನೋ ಅಕ್ಕಿ ಭತ್ತ ಅದು ಹೇಳುತ್ತೆ ಇದಕ್ಕೆ, ರಾಗಿಗೆ, ಎಲ್ಲವೋ ರಾಗಿ ನೀನು ಕರಗಿದೀಯಾ, ನೀನು ಹಿಂಗಿದೀಯಾ, ನನ್ನ ನೋಡು ನಾನು ಬೆಳಗಿದ್ದೀನಿ, ನಾನು ನೋಡು ನನ್ನನ್ನು ಅಕ್ಷತೆಗೆಲ್ಲ ಯೂಸ್ ಮಾಡ್ತಾರೆ, ದೇವತೆಗಳೆಲ್ಲ ನನ್ನನ್ನು ತಿಂತಾರೆ, ನನ್ನನ್ನು ದೇವಧಾನ್ಯ ಅಂತ ಕರೀತಾರೆ, ಸೊ ನಾನು ಶ್ರೇಷ್ಠ ಅಂತ ವಾದವನ್ನು ಮಂಡಿಸುತ್ತೆ. ಆಮೇಲೆ ಈ ಜಗಳ ಜೋರಾಗಿ ಅದು ಶ್ರೀರಾಮಚಂದ್ರನ ಮುಂದೆ ಹೋಗುತ್ತೆ. ಶ್ರೀರಾಮಚಂದ್ರ ಮುಂದಕ್ಕೆ ಹೋಗಿ ಭತ್ತ ಹಿಂಗೆಲ್ಲ ಮಾತಾಡಿದಾಗ ರಾಗಿಗೆ ಸಿಟ್ಟು ಬರುತ್ತಂತೆ. ಅವಾಗ ಆ ರಾಗಿ ಒಂದು ಮಾತನ್ನು ಹೇಳುತ್ತಂತೆ. ಏನು ಮಾತಂದರೆ, ಮಳೆದೆಗೆದು ಬೆಳೆಯಡಗಿ ಕ್ಷಾಮದ ವಿಲಯ ಕಾಲದೊಳ ಅನ್ನವಿಲ್ಲದೆ ಅಳಿಯುವ ಪ್ರಾಣಿಗಳ ಆಧರಿಸಿ ಸಲಹುವೆನು ಜಗವರಿಯೇ. ಭತ್ತಕ್ಕೆ ಹೇಳುತ್ತಂತೆ, ಏನು ಮಳೆ ಹೋಗಿ ಎಲ್ಲ ಬೆಳೆಗಳು ನಾಶವಾಗಿದ್ದ ಸಮಯದಲ್ಲಿ ಕ್ಷಾಮ ಬಂದಾಗ ಈ ಪ್ರಾಣಿ ಪಕ್ಷಿಗಳು ಊಟ ಇಲ್ದಲೆ, ಅನ್ನ ಇಲ್ದಲೆ, ಅವು ಹಾಹಾಕಾರ ಎದ್ದು ಪ್ರಾಣ ಹೋಗೋ ಸಮಯದಲ್ಲಿ ಆ ಪ್ರಾಣಗಳನ್ನು ಕಾಪಾಡ್ತೇನೆ ನಾನು. ಇದು ಜಗತ್ತಿಗೆಲ್ಲ ಗೊತ್ತಿದೆ, ನಾನು ಏನು ಮಾಡ್ತೀನಿ ಅಂತ ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ. ಮುಂದುವರೆದು ಹೇಳುತ್ತೆ ಅಕ್ಕಿಗೆ, ಎಲ್ಲವೋ ನೀನೆಲ್ಲಿ ಹೇಯೋ, ನಿನ್ನ ಬಳಗವದು ತಾನೆಲ್ಲಿಹುದೋ, ಈ ಹಲವು ಹುಲುಧಾನ್ಯಗಳೆನಗೆ ಸರಿದೊರೆಯ ಕೇಳೆಂದ. ಅಂದರೆ ಏನಂದರೆ, ಎಲ್ಲವೋ ಅಕ್ಕಿ ಹೇಳುತ್ತೆ, ಎಲ್ಲವೋ ನೀನು ಎಲ್ಲಿರ್ತೀಯ, ಹಂಗೆಲ್ಲ ಮಳೆ ಬೆಳೆ ಹೋದಾಗ ಎಲ್ಲಪ್ಪ ಇರ್ತೀಯ ನೀನು, ಜನ ಎಲ್ಲ ಸಾಯುವಾಗ ಅಂತ ಹೇಳುತ್ತೆ. ಅದಾದಮೇಲೆ ನಿನ್ನ ಬಳಗ, ನಿನ್ನ ಬೇರೆ ಬೆಳೆಗಳು ಎಲ್ಲ ಎಲ್ಲಿರ್ತವೆ, ಯಾವೂ ಇರಲ್ಲ, ನಾನೊಬ್ಬನೇ ಉಳಿಯೋದು. ಆಮೇಲೆ ಈ ಹಲವು ಒಂದು ರೀತಿ ಸಣ್ಣ ಲೆಕ್ಕಕ್ಕಿಲ್ಲ ನನಗೆ ಅಂತ ಹುಲುಧಾನ್ಯಗಳು ತುಂಬ ಹಗುರವಾಗಿ ಹೇಳುತ್ತೆ. ಈ ಹಲವು ಹುಲುಧಾನ್ಯಗಳು ಸರಿ ಏನಿಗೆ ಶ್ರೀರಾಮಚಂದ್ರಗೆ ಹೇಳುತ್ತೆ. ಇವೆಲ್ಲ ನಮಗೆ ಸಮ ಆಗ್ತವ ಅಂತ. ಆಮೇಲೆ ಇದು ಅರ್ಥ ಆದಮೇಲೆ ಏನು ಮಾಡ್ತಾರೆ, ಶ್ರೀರಾಮಚಂದ್ರರು ಈ ಒಂದು ಭತ್ತ ಮತ್ತು ರಾಗಿಗೂ ತೀರ್ಪು ಕೊಡೋ ಸಂದರ್ಭ ಬರುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ತೀರ್ಪನ್ನು ಕೊಡಲ್ಲ. ಈ ಎರಡನ್ನು ತೊಗೊಂಡೋಗ್ಬಿಟ್ಟು ಒಂದು 6 ತಿಂಗಳು ಜೈಲಿಗೆ ಹಾಕ್ಬಿಡಿ, ಆ ಸೆರೆವಾಸವನ್ನು ಅನುಭವಿಸಿದರೆ ಆಮೇಲೆ ನೋಡೋಣ, ನಾನು ತೀರ್ಪು ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಥರ ಭತ್ತ ರಾಗಿ ಎರಡನ್ನೂ 6 ತಿಂಗಳು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ್ದಾದ್ಮೇಲೆ 6 ತಿಂಗಳಾದ್ಮೇಲೆ ಬಂದಾಗ ಅಕ್ಕಿ ನೋಡಿಬಿಟ್ರೆ ಎಲ್ಲ ಮಾಲೆ ಆಗಿ ಹುಳತ್ತಿ ಅಕ್ಕಿ ಹೋಗ್ಬಿಟ್ಟಿರುತ್ತೆ, ರಾಗಿ ಹಂಗೆ ಇರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಆವಾಗ ಎಲ್ಲರೂ ಕೂಡ ರಾಗಿನ ನೋಡ್ತಾರೆ. ರಾಗಿ 6 ತಿಂಗಳಾದರೂ ಅದೇನೂ ಆಗಿರಲ್ಲ, ಗಟ್ಟಿಮುಟ್ಟಾಗಿರೋದ್ರಿಂದ ರಾಗಿಯನ್ನೇ ರಾಮಧಾನ್ಯ ಅಂತ ಕರೀತಾರೆ. ಇದು ಸಂತ ಕವಿಗಳು ಕನಕದಾಸರು ಬರೆದಿರೋಂಥ ರಾಮಧಾನ್ಯ ಚರಿತ, ಅದರೊಳಗಡೆಗೆ ಬರುವಂಥ ಕಥಾ ಪ್ರಸಂಗ. ರಾಗಿಯ ಮಹತ್ವ ಅಷ್ಟೇ ಅಲ್ಲ, ರಾಗಿ ಈ ಸಮಾಜದಲ್ಲಿರೋ ಒಂದು ವರ್ಣ ವ್ಯವಸ್ಥೆಯ ಒಂದು ಸಂಕೇತವಾಗಿ ಬಳಕೆಯಾಗುತ್ತೆ. ಇಲ್ಲಿ ಎಲ್ಲ ಬಿಳಿಯರೆಲ್ಲ ಶ್ರೇಷ್ಠ, ಕಪ್ಪು ಜನಗಳು ಕೀಳು, ಬಿಳಿ ಆಹಾರಗಳೆಲ್ಲ ಶ್ರೇಷ್ಠ, ಕಪ್ಪು ಆಹಾರಗಳು ಕೀಳು ಅನ್ನೋ ಒಂದು ತಾರತಮ್ಯ ಏನಿದೆ, ಈ ಒಂದು ಅಸಮಾನತೆ, ಶ್ರೇಷ್ಠ ಕನಿಷ್ಠಗಳನ್ನು ಒಡಿಬೇಕು ಅಂತೇಳ್ಬಿಟ್ಟು ಈ ಒಂದು ಮಾತುಕತೆ ನಡೆಯುತ್ತೆ. ನಮಗಿವಾಗ ನಮ್ಮ ಮನೆಯಲ್ಲಿ ರಾಗಿ ತಿನ್ನೋದು ಮರ್ಯಾದೆ ಪ್ರಶ್ನೆ ಆಗಿರುತ್ತೆ. ಮಕ್ಕಳು ರಾಗಿ ತಿಂದರೆ ಕರ್ರಗೆ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ನಮ್ಮ ಕಕ್ಕನೂ ಕೂಡ ಬೆಳ್ಳ ಬರಬೇಕು ಅಂತ ಆಸೆ ನಮ್ಮದು. ನಮಗೆ ಗೋಧಿ, ಬಿಳಿ ಗೋಧಿ, ಬಿಳಿ ಅಕ್ಕಿ, ಗೋಧಿ, ಸಿಪ್ಪೆ ತೆಗೆದಂಥ ರಿಫೈನ್ಡ್ ಗೋಧಿಗಳು ಇವೆಲ್ಲ ಆಗಬೇಕು. ಆದರೆ ರಾಗಿಯ ಮಹತ್ವ ಏನು ಅಂತ ಅನ್ನೋದನ್ನು ಅವತ್ತೇ ಕನಕದಾಸರು ಹಾಡಿ ಹೊಗಳಿದ್ದಾರೆ ರಾಗಿಯನ್ನು. ರಾಗಿ ಬರೀ ಒಂದು ಆಹಾರ ಧಾನ್ಯ ಅಲ್ಲ, ಅದು ದುಡಿದು ತಿನ್ನುವವರ ಶ್ರಮದ ಪ್ರತೀಕ. ಅದು ತಳ ಸಮುದಾಯದ ಒಂದು ಹೆಮ್ಮೆಯ ಧಾನ್ಯ ರಾಗಿ. ಅದು ಈ ಜೀವ ಸಂಕುಲವನ್ನು ಉಳಿಸಿ ಸಾಕಿ ಮುನ್ನಡೆಸ್ತಾ ಇರೋವಂಥದ್ದು ನಮ್ಮ ಭಾಗದಲ್ಲಿ. ಹಾಗಾಗಿ ರಾಗಿಯ ಕುರಿತು, ಒಂದು ವರ್ಣ ವ್ಯವಸ್ಥೆಯನ್ನು ಕುರಿತು ನಮ್ಮ ಕನಕದಾಸರು ಹೇಳಿರೋಂಥ
ಕಥನ ಇದು ರಾ ರಾಮಧಾನ್ಯ ಚರಿತ ಅಂತ. ನಮಸ್ಕಾರ.